ಇದು ಕೈಲಾಸನಾಥ ದೇವಾಲಯ ಭಾರತದಲ್ಲಿರುವ ಅತ್ಯಂತ ಅದ್ಭುತ ಶಿಲ್ಪಕಲೆಯ ದೇವಾಲಯಗಳಲ್ಲಿ ಒಂದು. ಇದು ಮಹಾರಾಷ್ಟ್ರದ ಎಲ್ಲೋರ ಕೇವ್ಸ್ ನಲ್ಲಿದೆ. ಈ ದೇವಾಲಯವನ್ನ ರಾಷ್ಟ್ರಕೂಟರ ರಾಜ 1ನೇ ಕೃಷ್ಣ ಕ್ರಿಸ್ತ ಶಕ 8ನೇ ಶತಮಾನದಲ್ಲಿ ನಿರ್ಮಿಸ್ತಾನೆ. ಒಂದೇ ದೊಡ್ಡ ಕಲ್ಲನ್ನ ಮೇಲಿಂದ ಕೆಳಗೆ ಕೆತ್ತಿ ಈ ದೇವಾಲಯವನ್ನ ನಿರ್ಮಿಸಲಾಗಿದೆ. ಇದನ್ನ ಮೊನೋಲಿಥಿಕ್ ಟೆಂಪಲ್ ಅಂತ ಕರೀತಾರೆ. ಈ ದೇವಾಲಯದ ಬಗ್ಗೆ ಇರೋ ಮಿಸ್ಟ್ರಿಗಳು ಏನಂದ್ರೆ ಸುಮಾರು 2 ಲಕ್ಷ ಟನ್ ಕಲ್ಲನ್ನ ತೆಗೆದು ಈ ದೇವಾಲಯವನ್ನ ನಿರ್ಮಿಸಲಾಗಿದೆ. ಈ ದೇವಾಲಯದ ನಿರ್ಮಾಣಕ್ಕೆ 18 ವರ್ಷಗಳು ಬೇಕಾಯಿತು ಅಂತ ಹೇಳ್ತಾರೆ. ಈ ದೇವಾಲಯವನ್ನ ಹಿಮಾಲಯದ ಕೈಲಾಸ ಪರ್ವತದ ಮಾದರಿಯಲ್ಲಿ ನಿರ್ಮಿಸಲಾಗಿದೆ. ಇನ್ ಕೆಲವರು ಹೇಳೋ ಪ್ರಕಾರ ಇದನ್ನ ಏಲಿಯನ್ಗಳು ನಿರ್ಮಿಸಿದ್ದಾವೆ ಅಂತ ಹೇಳ್ತಾರೆ. ಅಲ್ಲ ಗುರು, ಅವತ್ತಿನ ರಾಜರು ಕಷ್ಟಪಟ್ಟು ಅವರ ಕಲೆಯನ್ನ ಅವರ ಸಾಮರ್ಥ್ಯವನ್ನ ಮುಂದಿನ ಪೀಳಿಗೆಯವರು ನೋಡ್ಲಿ ಅಂತ ಈ ರೀತಿಯ ದೇವಾಲಯವನ್ನ ಅದ್ಭುತ ವಾಸ್ತುಶಿಲ್ಪವನ್ನ ನಾವು ನೋಡ್ಲಿ ಅಂತ ಬಿಟ್ಟು ಹೋಗಿದ್ದಾರೆ. ಇಂಥವೆಲ್ಲ ನೀವು ಸುಮ್ನೆ ನೋಡೋದ್ ಬಿಟ್ಟು ಇದನ್ನ ಏಲಿಯನ್ಸ್ ಗಳು ಕಟ್ಟಿದ್ದು, ಇದನ್ನ ಮನುಷ್ಯರ ಕೈಯಲ್ಲಿ ಕಟ್ಟಕ್ಕಾಗಲ್ಲ ಅಂತಿರಲ್ಲ. ನಿಮ್ಗೇನ್ ಹೇಳ್ಬೇಕು? ಇದರ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಇಂದಿಗೂ ಇಷ್ಟು ದೊಡ್ಡ ಕಲ್ಲನ್ನ ಇಷ್ಟು ನಿಖರವಾಗಿ ಹೇಗೆ ಕೆತ್ತಿದ್ರು ಎಂಬುದು ಎಲ್ಲರಿಗೂ ಆಶ್ಚರ್ಯ. ಸಾವಿರಾರು ವರ್ಷಗಳ ಹಿಂದೆಯೇ ಇಷ್ಟು ಅದ್ಭುತವಾದ ತಂತ್ರಜ್ಞಾನ ಇವ್ರ ಕೈಲಿ ಹೇಗೆ ಸಾಧಿಸಲಾಯಿತು ಅಂತ ನಿಮ್ಗೇನಾದ್ರೂ ಗೊತ್ತಿದೆಯಾ?